ಯಾವುದೇ ತಿಂಗಳಾಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ 2/11/20 ಮತ್ತೆ 29 ಆಗಿದ್ರೆ ಈ ವಿಡಿಯೋ ಬಂದು ನಿಮಗೆ. ಇನ್ ಕೇಸ್ ನಿಮ್ ಡೇಟ್ ಆಫ್ ಬರ್ತ್ ಆಗಿಲ್ಲ ಅಥವಾ ನಿಮ್ಮ ಮನೇಲಿ ಯಾರ್ದೇ ಆಗಿರ್ಬೋದು, ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳೋಂತ ಪಾಯಿಂಟ್ಸ್ ಅವ್ರಿಗೆ ರಿಸಂಬಲ್ ಆಗುತ್ತೋ ಇಲ್ಲೋ ಅಂತ. ನೋಡಿ, ನಂಬರ್ 1 ಬಂದು ಹೇಗೆ ಸೂರ್ಯ ಆಗುತ್ತೋ ಅದೇ ರೀತಿ ನಂಬರ್ 2 ಬಂದು ಚಂದ್ರ. ನಂಬರ್ 2 ಬಂದು ವಾಟರ್ಗೆ ರಿಸಂಬಲ್ ಆಗುತ್ತೆ. ಅವ್ರು ವೆರಿ ಸಾಫ್ಟ್, ಕೋಲ್ಡ್, ಲವ್ ಅಂಡ್ ಅಫೆಕ್ಷನ್, ಕೇರಿಂಗ್, ಸಾಫ್ಟ್ ವಾಯ್ಸ್, ಡ್ರೀಮಿ. ಮೊದಲನೇ ಪಾಯಿಂಟ್ ಬಂದು ಇವ್ರ ಬಗ್ಗೆ ಆಲ್ವೇಸ್ ರೆಡಿ ಟು ಹೆಲ್ಪ್ ಅದರ್ಸ್. ಇವ್ರು ಯಾವಾಗಲೇ ಆಗಲಿ ಯಾವಾಗಲೂ ಬೇರೆಯವ್ರನ್ನ ಪ್ಲೀಸ್ ಮಾಡೋದ್ರಲ್ಲೇ ಇವ್ರು ಇರ್ತಾರೆ, ರಿಸಾಲ್ವಿಂಗ್ ದಿ ಇಶ್ಯೂ. ಸೊ ಇವ್ರಿಗೆ ಯಾವುದೇ ಒಂದು ಇಶ್ಯೂ ಆಗಲಿ ಏನೇ ತೊಂದರೆ ಬಂದ್ರೂ ತುಂಬ ನೀಟಾಗಿ ರಿಸಾಲ್ವ್ ಮಾಡ್ತಾರೆ. ಮತ್ತೆ ಬೇರೆಯವ್ರ ಪ್ರಾಬ್ಲಮ್ಸ್ ಇವ್ರ ಹತ್ರ ತೊಗೊಂಡೋದ್ರೆ ಅದಕ್ಕೂ ಕೂಡ ಇವ್ರು ಸೊಲ್ಯೂಷನ್ ಹುಡ್ಕೊಡ್ತಾರೆ. ಇವ್ರು ಬಂದು ಎಕ್ಸಲೆಂಟ್ ಪೀಸ್ ಮೇಕರು. ಎಲ್ಲಿ ಏನೇ ಜಗಳ ಆದ್ರೂ ಇವ್ರು ಮುಂದೆ ನಿಂತಿರ್ತಾರೆ ಆ ಜಗಳನ ಸಾಲ್ವ್ ಮಾಡಕ್ಕೆ. ಇವ್ರು ಬಂದು ಉರಿಯಂತ ಬೆಂಕಿಗೆ ಇವರು ನೀರ್ ಹಾಕ್ತಾರೆ. ಇವ್ರು ಯಾವತ್ತೂ ತುಪ್ಪ ಹಾಕಕ್ ಹೋಗಲ್ಲ. ಇವರು ಕಂಪ್ನಿಲಾಗಿರ್ಬೋದು ಅಥವಾ ಫ್ಯಾಮಿಲಿಲಾಗಿರ್ಬೋದು, ಇಂಥ ಡೇಟ್ ಆಫ್ ಬರ್ತ್ ಅವ್ರು ಏನಾದ್ರು ಇದ್ರೆ ಅವ್ರು ಯಾವ ಜಗಳ ಹಾಕೂ ಬಿಡಲ್ಲ. ಜಗಳ ಹಾಕಿಂದ ಮುಂಚೆನೆ ಅವ್ರಿಗೆ ಸೆನ್ಸ್ ಆಗುತ್ತೆ. ಸೆನ್ಸ್ ಆಗಿದ್ ಕೂಡ್ಲೆ ಆ ಜಗಳ ನಿಲ್ಸಕ್ಕೆ ಏನ್ ಸಾಧ್ಯನೋ ಅದೆಲ್ಲ ಪ್ರಯತ್ನ ಪಡ್ತಾರೆ. ಇಬ್ರು ಎರಡ್ ಪಾರ್ಟಿ ಹತ್ರನು ನೀಟಾಗಿ ನಿಧಾನಕ್ಕೆ ಅವ್ರಿಗೆ ಅರ್ಥ ಮಾಡಿಸ್ತಾರೆ, ನೀವು ಮಾಡ್ತಿರೋದು ಸರಿಯಲ್ಲ. ಇಬ್ರಿಗೂ ಸಮಾಧಾನ ಆಗೋ ರೀತಿ ಅವ್ರು ಮಾತಾಡ್ತಾರೆ. ಇವ್ರು ಮಾತಾಡೋದು ಎಲ್ಲರಿಗೂ ಇಷ್ಟ ಆಗುತ್ತೆ, ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಾರೆ. ಮತ್ತೆ ಇವ್ರು ಬಂದು ಗುಡ್ ಲಿಸನರ್. ಯಾರಾದ್ರೂ ಇವ್ರ ಹತ್ರ ಹೋಗಿ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಶೇರ್ ಮಾಡ್ಕೊಂಡ್ರೆ ಅವ್ರು ಒಳ್ಳೆ ಸೊಲ್ಯೂಷನ್ ಕೊಡ್ತಾರೆ. ಮತ್ತೆ ಅವ್ರು ಹೇಳೋದನ್ನೆಲ್ಲ ನೀಟಾಗಿ ಕೇಳಿಸ್ಕೊಂತಾರೆ. ಅವ್ರ ಪ್ರಾಬ್ಲಮ್ನ ನಮ್ಮ ಪ್ರಾಬ್ಲಮ್ ಅಂತ ಅನ್ಕೊಂಡು ಅವರು ಸೊಲ್ಯೂಷನ್ ಕೊಡಕ್ ಹೋಗ್ತಾರೆ. ಅದು ತುಂಬಾ ಅವ್ರಿಗೆ ಅಫೆಕ್ಟ್ ಆಗುತ್ತೆ. ಬೇರೆಯವ್ರ ಪ್ರಾಬ್ಲಮ್ ಎಲ್ಲ, ಊರಲ್ಲಿರೋರ್ ಪ್ರಾಬ್ಲಮ್ ಎಲ್ಲ ಇವ್ರ ಪ್ರಾಬ್ಲಮ್ ಅಂತ ಥಿಂಕ್ ಮಾಡಿ ಇವ್ರು ಸಫರ್ ಮಾಡ್ತಾರೆ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ ಪ್ರಾಬ್ಲಮ್ ಬಂದಾಗ ಯಾರು ಬಂದು ನಿಮ್ಗೆ ಹೆಲ್ಪ್ ಮಾಡಲ್ಲ, ಅಥವಾ ನಿಮ್ ಪ್ರಾಬ್ಲಮ್ನ ಬೇರೆಯವ್ರ ಪ್ರಾಬ್ಲಮ್ ಅಂತ ಟ್ರೀಟ್ ಮಾಡಿ ಸೊಲ್ಯೂಷನ್ ಕೊಡಲ್ಲ. ಸೊ ಹಾಗಾಗಿ ಯಾವತ್ತೇ ಆಗ್ಲಿ ಬೇರೆಯವ್ರ ಪ್ರಾಬ್ಲಮ್ ಅನ್ನೋ ರೀತಿನೇ ಟ್ರೀಟ್ ಮಾಡಿ. ಯಾಕಂದ್ರೆ ನಿಮ್ಗೂ ಪ್ರಾಬ್ಲಮ್ ಬರುತ್ತೆ. ನಿಮಗ್ ಪ್ರಾಬ್ಲಮ್ ಬಂದಾಗ ಯಾರು ನಿಮ್ಗೆ ಸಹಾಯ ಮಾಡಲ್ಲ, ಅವಾಗ ನೀವೇ ಫೇಸ್ ಮಾಡ್ಬೇಕಾಗುತ್ತೆ. ಇವರು ಯಾರಾದ್ರೂ ಹೊಸಬ್ರ ಹತ್ರ ಓಪನ್ ಅಪ್ ಆಗಕ್ಕೆ ತುಂಬಾ ಟೈಮ್ ತಗೊಂತಾರೆ. ಇವರು ಸಡನ್ ಆಗಿ ಭೇಟಿ ಆಗಿದ್ ಕೂಡಲೇ ಇವ್ರು ಮಿಂಗಲ್ ಆಗಲ್ಲ. ಫಸ್ಟ್ ಅವ್ರನ್ನ ಸ್ಟಡಿ ಮಾಡ್ತಾರೆ. ಇವ್ರು ಯಾರು, ಇವ್ರ ರೀತಿ ಏನು, ಇವ್ರ ಕ್ಯಾರೆಕ್ಟರ್ ಏನು, ಇವ್ರ ಬಿಹೇವಿಯರ್ ಏನು, ನನಗೆ ಮ್ಯಾಚ್ ಆಗುತ್ತಾ, ನನ್ನ ವೇವ್ ಲೆಂತ್ಗೆ ಮ್ಯಾಚ್ ಆಗುತ್ತಾ ಅಂತ ಪ್ರತಿಯೊಂದು ನೋಡ್ತಾರೆ. ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಅವರು ಕ್ಲೋಸ್ ಆಗ್ತಾರೆ, ಆಗ ಅವ್ರು ಓಪನ್ ಅಪ್ ಆಗ್ತಾರೆ. ಸೊ ಇವ್ರು ಬಂದು ಲಾಂಗೆಸ್ಟ್ ಕಮಿಟ್ ಇನ್ ಎನಿ ರಿಲೇಶನ್ಶಿಪ್. ಇವ್ರು ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಕಮಿಟ್ ಆದ್ರೆ ಅವರು ಅಷ್ಟು ಸುಲಭವಾಗಿ ಬ್ರೇಕಪ್ ಮಾಡ್ಕೊಳಲ್ಲ. ಎಷ್ಟೇ ಕಷ್ಟ ಬರ್ಲಿ ಏನೇ ಬರ್ಲಿ ಲೈಫ್ ಅಲ್ಲಿ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಆ ರಿಲೇಶನ್ಶಿಪ್ ಬ್ರೇಕ್ ಆಗ್ತಿದ್ರೇನೋ ಒಂದ್ ಮಾಡಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಫುಲ್ ಆಫ್ ಕ್ರೇಜ್, ಫುಲ್ ಆಫ್ ಪಾಯ್ಸ್. ಇವ್ರಿಗೊಂದು ಶಕ್ತಿ ಇದೆ. ಏನ್ ಶಕ್ತಿ ಅಂದ್ರೆ ಇವ್ರಿಗೆ ತಾಳ್ಮೆ ತುಂಬಾ ಇದೆ. ಇವ್ರು ತುಂಬಾ ತಾಳ್ಮೆಯಿಂದ ಇರ್ತಾರೆ. ಇವ್ರ ಟೈಮ್ಗೆ ಇವ್ರು ಕಾಯ್ತಾ ಇರ್ತಾರೆ. ಇವರಲ್ಲಿ ಪೇಷನ್ಸ್ ಲೆವೆಲ್ ತುಂಬಾ ಹೈ ಆಗಿರುತ್ತೆ ಬೇರೆಯವ್ರು ಕಂಪೇರ್ ಮಾಡಿದ್ರೆ. ಇವ್ರು ತುಂಬಾ ಕೋಆಪರೇಟಿವ್ ಪರ್ಸನ್. ಇವ್ರು ಎಲ್ಲಾರ ಜೊತೆನೂ ನಡಿಬೇಕು ಅಂತಾರೆ, ಎಲ್ಲಾರನು ಜೊತೆಗೆ ಮುಂದೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇವ್ರು ಯಾರನ್ನೂ ಬಿಡಲ್ಲ. ಇವ್ರು ಸುತ್ತಮುತ್ತ ಯಾರು ಇರ್ತಾರೋ, ಅವ್ರ ಫ್ಯಾಮಿಲಿ ಆಗಿರ್ಬೋದು ಅಥವಾ ಅವರ ಟೀಮ್ ಮೇಟ್ಸ್ ಆಗಿರ್ಬೋದು, ಅವ್ರೊಬ್ಬರೇ ಬೆಳೆಯಕ್ಕೆ ಇಷ್ಟಪಡಲ್ಲ. ಅವ್ರ ಜೊತೆ ಅವರೆಲ್ಲ ಸರೌಂಡಿಂಗ್, ಅವ್ರ ಜೊತೆ ಯಾರು ಇರ್ತಾರೋ ಅವರು ಕೂಡ ಮುಂದೆ ಬರ್ಲಿ ಅನ್ನೋದು ಸದಾಕಾಲ ಯೋಚನೆ ಮಾಡ್ತಾರೆ. ಇವ್ರು ಎಕ್ಸ್ಟ್ರೀಮ್ಲಿ ಗುಡ್ ಹೀಲರ್ಸ್. ಇವ್ರ ಹತ್ರ ಏನಾದ್ರು ಪ್ರಾಬ್ಲಮ್ ಅಂತ ಹೋದ್ರೆ ತುಂಬಾ ನೀಟಾಗಿ ಸೊಲ್ಯೂಷನ್ ಕೊಡ್ತಾರೆ. ಮತ್ತೆ ಇವ್ರ ಮಾತು ಕೇಳೋದ್ರಲ್ಲೇ ಅವ್ರಿಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಷ್ಟು ಸಾಫ್ಟ್ ಆಗಿ ಮಾತಾಡ್ತಾರೆ. ಮತ್ತೆ ಅವ್ರದೇ ಸ್ವಂತ ಪ್ರಾಬ್ಲಮ್ ಅನ್ನೋ ರೀತಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ಇವ್ರ ಹತ್ರ ಒಂದು ಸೈಕಿಕ್ ಪವರ್ ಇದೆ. ಮುಂದೆ ಬರುವಂತ ಅನಾಹುತನ ಅವ್ರಿಗೆ ಸೆನ್ಸ್ ಆಗುತ್ತೆ. ಮುಂದೆ ದೊಡ್ಡ ಅನಾಹುತ ಆಗಂತದ್ದು ಅವರು ಮುಂಚೆನೆ ತಡೆದ್ಬಿಡ್ತಾರೆ. ಮತ್ತೆ ಇವರು ಬೇರೆಯವ್ರ ಮೈಂಡ್ ನ ರೀಡ್ ಮಾಡ್ತಾರೆ. ಬೇರೆಯವ್ರು ಏನ್ ಥಿಂಕ್ ಮಾಡ್ತಿದ್ದಾರೆ, ಅವ್ರ ಮೈಂಡ್ ಅಲ್ಲಿ ಏನ್ ಓಡ್ತಿದೆ ಅನ್ನೋದು 80-90% ಇವ್ರು ಗೆಸ್ ಮಾಡ್ಬೋದು. ಅವರ ಫೇಶಿಯಲ್ ರಿಯಾಕ್ಷನ್ ಅಲ್ಲೇ, ಅವರ ಮುಖ ಭಾವನೆಯಲ್ಲೇ ಅವ್ರು ಹೇಳ್ತಾರೆ ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ, ಅವ್ರು ನೆಕ್ಸ್ಟ್ ಏನ್ ಆನ್ಸರ್ ಮಾಡ್ತಾರೆ, ಅವ್ರು ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ, ಪ್ರತಿಯೊಂದು ಅವರು ಗೆಸ್ ಮಾಡ್ತಾರೆ. ಸೊ ಹಾಗಾಗಿ ಇವ್ರ ಹತ್ರ ಮಾತಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈ ಪವರ್ ಬಂದು ಯಾರಿಗೂ ಇರಲ್ಲ. ಬರೀ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಮಾತ್ರ ಈ ಎಕ್ಸಲೆಂಟ್ ಪವರ್ ಇರುತ್ತೆ, ಸೈಕಿಕ್ ಪವರ್ ಇರುತ್ತೆ. ಇವ್ರ ನೆಗೆಟಿವ್ ಪಾಯಿಂಟ್ಸ್ ಏನು ಅಂದ್ಬಿಟ್ಟು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹೇಗೆ ಹುಣ್ಣಿಮೆ ಬರುತ್ತೋ ಅದೇ ರೀತಿ ಇವ್ರ ಎಮೋಷನ್ ಕೂಡ ಡಿಪ್ ಆಗ್ತಾ ಇರುತ್ತೆ. ಯಾಕಂದ್ರೆ ಇವರ ಡೇಟ್ ಆಫ್ ಬರ್ತ್ ಡೈರೆಕ್ಟ್ ಆಗಿ ಚಂದ್ರನ್ಗೆ ರಿಲೇಟ್ ಆಗಿರೋದು. ಸೊ ಹಾಗಾಗಿ ಚಂದ್ರ ಹೇಗೆ ಮೂವ್ಮೆಂಟ್ ಆಗುತ್ತೋ ಇವರ ಬಿಹೇವಿಯರ್, ಇವರ ಎಮೋಷನಲ್ ಕೂಡ ಅದೇ ರೀತಿ ಚೇಂಜಸ್ ಆಗ್ತಾ ಇರುತ್ತೆ. ಇವರ ಸೆಲ್ಫ್ ಎಸ್ಟೀಮ್ ಡಿಪ್ ಆಗೋದ್ರಿಂದ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಮತ್ತೆ ಮೈಗ್ರೇನ್ಸ್ ಬರುತ್ತೆ ಇವ್ರಿಗೆ. ಇವರ ಪ್ರಾಬ್ಲಮ್ ಇವ್ರು ಯಾರ ಹತ್ರನೂ ಶೇರ್ ಮಾಡಲ್ಲ. ಸೊ ಹಾಗಾಗಿ ಒಳಗಡೆನೆ ಪ್ರಾಬ್ಲಮ್ ಇಟ್ಕೊಂಡು ಅವ್ರಿಗೆ ತುಂಬಾ ಹೆಡ್ಏಕ್ ಬರುತ್ತೆ. ದೇ ಅಲೋ ಅನ್ಕನ್ವೆನ್ಷನಲ್ ಥಿಂಗ್ಸ್. ಬೇಡ್ದಿರಂತ ವಿಚಾರ ಎಲ್ಲ ಅವ್ರ ತಲೆಗೆ ಹಾಕೊಂತಾರೆ. ಯಾವುದೋ ಒಂದು ಇನ್ಸಿಡೆಂಟ್ ನಡೆದ್ರೆ ಅವ್ರಿಗೆ ಆಗ್ತಿದ್ಯಾನೋ ಅನ್ನೋ ತರ ಫೀಲ್ ಮಾಡ್ಕೊಂತಾರೆ. ಅಥವಾ ಬೇರೆಯವ್ರ ಲೈಫಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅವ್ರ ಪ್ರಾಬ್ಲಮ್ ಅನ್ನೋ ರೀತಿ ಅವರು ಥಿಂಕ್ ಮಾಡ್ತಾರೆ. ಅದ್ ಮಾಡೋದ್ರಿಂದ ಅವ್ರಿಗೆ ಮೆಂಟಲ್ ಎಫೆಕ್ಟ್ ಆಗುತ್ತೆ. ಫೋರ್ಸ್ಫುಲ್ ಇನ್ ದೇ ಸಿಚುವೇಶನ್. ಬೇರೆಯವರು ಅವ್ರನ್ನ ಫೋರ್ಸ್ಫುಲ್ ಆಗಿ ಅವ್ರನ್ನ ಯೂಸ್ ಮಾಡ್ಕೊಂತಾರೆ. ಹಾಗೆ ಮಾಡೋದ್ರಿಂದ ಇವರು ಕೂಡ ಬೇರೆಯವರ ತೊಂದರೆಯಲ್ಲಿ ಸಿಗಾಕೊಂತಾರೆ. ಫ್ಲಕ್ಚುಯೇಟಿಂಗ್ ಥಾಟ್ಸ್. ಇವ್ರ ಥಾಟ್ಸ್ ಯಾವಾಗಲೂ ಕೂಡ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ.
ಒಂದ್ಸಲಿ ಖುಷಿ ಆಗಿದ್ರೆ ಇನ್ ಸ್ವಲ್ಪ ಹೊತ್ತು ದುಃಖ ಪಡ್ತಿರ್ತಾರೆ. ಇವರ ಎಮೋಷನ್ ಫುಲ್ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ. ನೋಡಿ ನಿಮ್ ಡೇಟ್ ಆಫ್ ಬರ್ತ್ ಏನಾದ್ರು 2 ಆಗಿದ್ರೆ ನಿಮ್ಗೆ ತುಂಬಾ ಡಿಪ್ರೆಷನ್ ಆಗ್ತಿದ್ರೆ, ನಿಮ್ಗೆ ನಿದ್ದೆ ಸರಿಯಾಗಿ ಬರ್ತಿಲ್ಲ ಅಂತ ಅಂದ್ರೆ, ಮೈಗ್ರೇನ್ ಇದ್ರೆ, ಹೆಡ್ ಏಕ್ ಬರ್ತಿದ್ರೆ, ನಾನು ನಿಮ್ಗೊಂದು ಸೊಲ್ಯೂಷನ್ ಕೊಡ್ತೀನಿ ನೋಡಿ. ನೀವು ಮಲ್ಕೊಂತ ಸಮಯದಲ್ಲಿ ನಿಮ್ಮ ತಲೆ ಹತ್ರ ಒಂದು ವಾಟರ್ ಬಾಟಲ್, ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅಲ್ಲಿ ನೀರು ಇಟ್ಕೊಳ್ಳಿ. ನೀರು ಇಟ್ಕೊಂಡು ಮಲ್ಗಿ. ಯಾಕಂದ್ರೆ ನಿಮ್ ಡೇಟ್ ಆಫ್ ಬರ್ತ್ ಬಂದು ವಾಟರ್ ಗೆ ರಿಲೇಟ್ ಆಗಿರೋದು. ಸೊ ವಾಟರ್ ಬಂದು ಎಲ್ಲ ನೆಗೆಟಿವ್ ಎನರ್ಜಿನ ಪುಲ್ ಮಾಡುತ್ತೆ. ಪುಲ್ ಮಾಡ್ಕೊಂಡು ಆ ವಾಟರ್ ಅಲ್ಲಿ ಎಲ್ಲ ಸ್ಟೋರ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಏನ ನೀವು ಆ ನೀರ್ನ ಗಿಡಕ್ಕೆ ಹಾಕಿ. ಯಾಕಂದ್ರೆ ಗಿಡದಲ್ಲಿ ಹೀಲಿಂಗ್ ಪವರ್ಸ್ ಇರುತ್ತೆ. ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಹೀಲ್ ಮಾಡ್ಕೊಳುತ್ತದು. ಅದೊಂಥರ ಮ್ಯಾಜಿಕಲ್ ಆಗಿ ನಿಮ್ಮ ಡಿಪ್ರೆಷನ್ ಆಗಲಿ, ಹೆಡ್ ಏಕ್ ಆಗಲಿ, ಮೈಗ್ರೇನ್ ಆಗಲಿ ಎಲ್ಲಾನು ಹೀಲ್ ಮಾಡುತ್ತೆ. ಇದು ನಾನು ಕೂಡ ಟ್ರೈ ಮಾಡಿದ್ದೀನಿ. ನನಗೂ ಕೂಡ ಮ್ಯಾಜಿಕಲ್ ರಿಸಲ್ಟ್ ಬಂದಿದೆ. ಸೊ ನಿಮ್ಮ ಲಕ್ಕಿ ಕಲರ್ ಬಂದು ಶೇಡ್ಸ್ ಆಫ್ ವೈಟ್. ಸೊ ವೈಟ್ ಅಲ್ಲಿ ಯಾವುದೇ ಶೇಡ್ಸ್ ಆಗಿರ್ಬೋದು ಅದನ್ನ ಯೂಸ್ ಮಾಡಿ. ಕ್ರೀಮ್ ಕಲರ್ ಆಗಿರ್ಬೋದು, ಆಫ್ ವೈಟ್ ಆಗಿರ್ಬೋದು, ಪೇಲ್ ಯೆಲ್ಲೋ ಆಗಿರ್ಬೋದು. ಮೂನ್ ಅಲ್ಲಿ ಯಾವ್ಯಾವ ಶೇಡ್ಸ್ ಬರುತ್ತೋ ಆ ಕಲರ್ ಎಲ್ಲ ನಿಮ್ಗೆ ಹೋಲಿಕೆ ಆಗುತ್ತೆ. ಮತ್ತೆ ನಿಮ್ಗೆ ಅದೆಲ್ಲ ಲಕ್ಕಿ ಕಲರ್ ಆಗಿ ನಿಮ್ಮ ಲೈಫಲ್ಲಿ ಅದು ಹೆಲ್ಪ್ ಮಾಡುತ್ತೆ. ನೀವು ಇಂಟರ್ವ್ಯೂ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಳ್ಳೆ ಕಾರ್ಯ ಆಗಿರ್ಬೋದು, ಅದಕ್ಕೆ ನೀವು ಯಾವಾಗಲೂ ವೈಟ್ನ ವೇರ್ ಮಾಡಿ. ಆಗ ನಿಮಗೆ ಸಕ್ಸಸ್ ಸಿಗುತ್ತೆ ಮತ್ತು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ನೀವು ಬ್ಲ್ಯಾಕ್ ಕಲರ್ನ ಅವಾಯ್ಡ್ ಮಾಡಬೇಕು. ಯಾಕಂತ ಅಂದರೆ ಬ್ಲ್ಯಾಕ್ ಕಲರ್ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ತಂದು ಕೊಡುತ್ತೆ. ಹಾಗಾಗಿ ನೀವು ಬ್ಲ್ಯಾಕ್ ಕಲರು ಯೂಸ್ ಮಾಡಬೇಡಿ. ಇಫ್ ಯು ಆರ್ ಅಲೋನ್ ಆ್ಯಂಡ್ ಇಫ್ ಯು ಆರ್ ಫೀಲಿಂಗ್ ಡಿಪ್ರೆಸ್, ನೀವು ತುಂಬ ಎಮೋಷನ್ ಆಗಿದ್ರೆ ಆಗ ನೀವು ಹೊಟ್ಟೆ ತುಂಬ ನೀರು ಕುಡೀರಿ. ನಿಮ್ಮ ರೂಮಿಂದ ಆಚೆ ಬನ್ನಿ ಮನೆ ಹತ್ರ ಇರುವಂಥ ಪಾರ್ಕ್ ಆಗಿರ್ಬೋದು ಅಥವಾ ಯಾವುದಾದ್ರು ಗಾರ್ಡನ್ ಆಗಿರ್ಬೋದು ಅಥವಾ ನೇಚರ್ ಆಗಿರ್ಬೋದು, ಅಲ್ಲಿ ಒಂದು ಹಾಫ್ ಅನ್ ಅವರ್ ನೀವು ಟೈಮ್ ಸ್ಪೆಂಡ್ ಮಾಡಿ ನೀವು ಮನೆಗೆ ವಾಪಸ್ ಬಂದರೆ ನೀವು ಒಂಥರ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಫೀಲ್ ಆಗ್ತೀರಾ. ಮತ್ತು ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ನೇಚರಿಂದ. ಆಗ ನೀವು ಪಾಸಿಟಿವ್ ಆಗಿ ಫೀಲ್ ಮಾಡೋಕ್ಕೆ ಶುರು ಮಾಡ್ತೀರಾ. ಇದ್ರ ಮಾಡೋದ್ರಿಂದ ನಿಮ್ಮ ನೆಗೆಟಿವಿಟಿ ಎಲ್ಲ ಆಚೆ ಬರುತ್ತೆ. ಆಗ ನೀವು ಪಾಸಿಟಿವ್ ಆಗಿರ್ತೀರಾ. ನೋಡಿ ನೀವು ಬಂದು ಟ್ರಸ್ಟ್ ವರ್ತಿ. ಜನಗಳು ನಿಮ್ಮನ್ನ ತುಂಬ ಈಸಿಯಾಗಿ ಮೋಸ ಮಾಡ್ತಾರೆ. ನೀವೆಲ್ಲನೂ ಟ್ರಸ್ಟ್ ಮಾಡಿ. ಆದರೆ ನೀವು ಯಾವತ್ತೇ ಆಗಲಿ ಕಣ್ಮುಚ್ಕೊಂಡು ನೀವು ಟ್ರಸ್ಟ್ ಮಾಡಬೇಡಿ. ನೀವೇನಾದ್ರು ಕಣ್ಮುಚ್ಕೊಂಡು ಎಲ್ಲರನ್ನೂ ನೀವು ನಂಬ್ಕೊಂಡು ಹೋಗ್ತಿದ್ರೆ ಆಗ ನೀವು ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ನ ಬರ್ಮಾಡ್ಕೊತೀರಾ. ಹಾಗಾಗಿ ಜನಗಳನ್ನ ನಂಬೋಕ್ಕಿಂತ ಮುಂಚೆ ನೂಸಲಿ ಯೋಚನೆ ಮಾಡಿ ನಂಬಿ. ನಿಮಗೆ ಆಗಾಗ ಸ್ಟಮಕ್ ಇಶ್ಯೂಸ್ ಬರ್ತಿರುತ್ತೆ. ಸೊ ಹಾಗಾಗಿ ನೀವು ತಿನ್ನಂತ ಊಟನ ಯೋಚನೆ ಮಾಡ್ತೀನಿ. ನೀವೇನ್ ಸಿಗುತ್ತೋ ಅದನ್ನ ತಿಂದ್ರೆ ನಿಮ್ಮ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ. ನೀವು ವೈಟ್ ಪರ್ಲ್ ನ ಯೂಸ್ ಮಾಡಿ. ಅದು ತುಂಬಾ ಒಳ್ಳೇದು. 2, 11, 20 ಮತ್ತೆ 29 ಡೇಟ್ ಆಫ್ ಬರ್ತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ತುಂಬಾ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ನೋಡಿ ನೀವು ಯಾವತ್ತೇ ಆಗಲಿ ವೈಟ್ ಥಿಂಗ್ಸ್ ನ ಡೊನೇಟ್ ಮಾಡಬೇಡಿ. ನೀವು ಕೇಳ್ಬೋದು ಏನದು ವೈಟ್ ಥಿಂಗ್ಸ್ ಅಂತ. ಸೊ ವೈಟ್ ಥಿಂಗ್ಸ್ ಬಂದು ಹಾಲಾಗಿರ್ಬೋದು, ಮೊಸರಾಗಿರ್ಬೋದು ಅಥವಾ ಬಿಳಿ ಬಟ್ಟೆ ಆಗಿರ್ಬೋದು. ಇದು ಯಾವತ್ತೇ ಆಗಲಿ ನಿಮ್ಮ ಕೈಯಿಂದ ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ, ಯಾರಿಗೂ ದಾನ ಮಾಡಕ್ಕೆ ಹೋಗ್ಬೇಡಿ. ಅದು ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ತುಂಬ ಪ್ರಾಬ್ಲಮ್ಸ್ ಮಾಡ್ಕೊತೀರಾ. ನೋಡಿ ನಾನು ಕ್ವಿಕ್ ಆಗಿ ಸ್ಪೆಸಿಫಿಕ್ ಆಗಿ ನಂಬರ್ 2 ಡೇಟ್ ಆಫ್ ಬರ್ತ್ ಅವ್ರ ಬಗ್ಗೆ ಹೇಳ್ತೀನಿ. 2 ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದ್ರೆ ಅವ್ರು ತುಂಬ ಸಿಂಪಲ್ ಆಗಿರ್ತಾರೆ ಮತ್ತೆ ಬೇಗ ಮೋಸ ಮಾಡಿಸ್ಕೊಂತಾರೆ ಅವರು. ಸೊ ಹಾಗಾಗಿ ಅವ್ರು ತುಂಬ ಕೇರ್ಫುಲ್ ಆಗಿರ್ಬೇಕು ಜನಗಳನ್ನ ನಂಬೋದ್ರಲ್ಲಿ. ಮತ್ತೆ ನಂಬರ್ 11 ಬಂದು ಅವರು ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ ಮತ್ತೆ ಎಮೋಷನಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಸೊ 11 ಬಂದು 2 ಒನ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರ ಲೈಫಲ್ಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಹೇಗೆ 1+1 2 ಆಗುತ್ತೋ ಅದೇ ರೀತಿ ಅವರು ಕೂಡ ಬ್ಯಾಲೆನ್ಸ್ಡ್ ಆಗಿರ್ತಾರೆ. ದೇ ಆರ್ ಗುಡ್ ಇನ್ ಆಲ್ ದಿ ಸಿಚುಯೇಷನ್. ಇಟ್ ಮೈಟ್ ಬಿ ಪ್ರೊಫೆಷನಲ್ ಆರ್ ಪರ್ಸನಲ್. ಎಲ್ಲ ಸಿಚುಯೇಷನ್ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಬಿಕಾಸ್ ದೇರ್ ಡೇಟ್ ಆಫ್ ಬರ್ತ್ ಇಸ್ 2-1. ನಿಮ್ ಡೇಟ್ ಆಫ್ ಬರ್ತ್ ಏನಾದ್ರು 20 ಏನಾದ್ರು ಆಗಿದ್ರೆ ಯು ಕಂಪ್ಲೀಟ್ ಸಮ್ ಕಾರ್ಮಿಕ್ ಸೈಕಲ್ ಇನ್ ಯೋರ್ ಲೈಫ್. ಅವ್ರ ಲೈಫಲ್ಲಿ ಕೆಲವು ಕರ್ಮಗಳನ್ನ ಕಳಿಬೇಕು. ಆ ಕರ್ಮಗಳು ಏನು ಅಂತ ಅಂದ್ರೆ, ಕೆಲವರು ನಿಮ್ಮ ಲೈಫಲ್ಲಿ ಬರೋಂಥವ್ರು ತುಂಬಾ ಡೀಪ್ ಆಗಿ ನಿಮ್ಗೆ ಹರ್ಟ್ ಮಾಡ್ಬಿಟ್ಟು ಹೋಗ್ತಾರೆ. ಅದು ಮಾಡೋದ್ರಿಂದ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು. ನೆಕ್ಸ್ಟ್ ಟೈಮ್ ಇಂದ ಎಂಥವ್ರನ್ನ ನೀವು ನಂಬಬೇಕು ಅನ್ನೋದು ಡೀಟೇಲ್ ಆಗಿ ನಿಮ್ಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಹಾಗಾಗಿ ನಿಮ್ ಲೈಫಲ್ಲಿ 20th ಡೇಟ್ ಆಫ್ ಬರ್ತ್ ಆಗಿರೋರು ಯಾರಾದ್ರೂ ನಿಮ್ ಲೈಫಲ್ಲಿ ಮೋಸ ಮಾಡಿದ್ರೆ ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ನೀವು ತಲೆ ಕೆಡ್ಸ್ಕೊಂಬೇಡಿ. ಅದರಿಂದ ಕಲಿಯೋದು ತುಂಬಾ ಇರುತ್ತೆ. ಸೊ ನಂಬರ್ 29 ಬಂದು ಪ್ರಾಂಪ್ಟ್ ಅಂಡ್ ಪ್ರೋಆಕ್ಟಿವ್, ಎಕ್ಸಲೆಂಟ್ ಇನ್ ಪೀಸ್ ಮೇಕರ್. ನಾನು ಆಗ್ಲೇ ಹೇಳ್ದಂಗೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು, 29 ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು, ಅವರು ಯಾವುದೇ ಸಿಚುಯೇಷನ್ ಆಗಲಿ ಏನೇ ಆಗಲಿ ಗಲಾಟೆ ಆಗದಿರೋ ತರ ನೋಡ್ಕೊಂತಾರೆ. ಫೈಟಿಂಗ್ ಆಗಲಿ ಕ್ವಾರಲ್ ಆಗಲಿ ಅದು ನಡೆಯೋಕ್ಕಿಂತ ಮುಂಚೆನೆ ಅವ್ರಿಗೆ ಸೆನ್ಸ್ ಆಗುತ್ತೆ. ಸೆನ್ಸ್ ಆಗಿದ್ದ ಕೂಡಲೇ ಅವ್ರು 2 ಪಾರ್ಟಿನೂ ಕೂಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಬಿಕಾಸ್ ದೇ ಹ್ಯಾವ್ ಅ ಸೈಕಿಕ್ ಪವರ್. ನೋಡಿ ಎಲ್ಲ ಡೇಟ್ ಆಫ್ ಬರ್ತ್ ಆಗಿರ್ಬೋದು 2, 11, 20 ಮತ್ತೆ 29 ಆಗಿರೋರು ಯಾವ ತರ ಕೆಲ್ಸಕ್ಕೆ ಸೇರ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಇವ್ರು ಬಂದು ಟೀಚಿಂಗ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಫೀಲ್ಡ್ ಆಗಿರ್ಬೋದು, ಸಿಂಗಿಂಗ್, ಆಕ್ಟಿಂಗ್, ಪೊಯೆಟ್ರಿ, ಇಂಟೀರಿಯರ್ ಡಿಸೈನ್. ಸೊ ಇದೆಲ್ಲ ಇವ್ರಿಗೆ ತುಂಬಾ ಮುಂದೆ ತಗೊಂಡೋಗುತ್ತೆ. ಯಾಕಂದ್ರೆ ಇವರ ಕ್ಯಾರೆಕ್ಟರ್
ಕ್ಯಾರೆಕ್ಟರ್ ಇವರ ಬಿಹೇವಿಯರ್ ಬಂದು ಇಂಥ ಜಾಬ್ ಅಲ್ಲಿ ತುಂಬಾ ಸೂಟೇಬಲ್ ಆಗುತ್ತೆ. ಅವ್ರು ಇಂಥ ಕೆಲಸ ಮಾಡೋದ್ರಿಂದ, ಈ ಟೈಪ್ಸ್ ಆಫ್ ಜಾಬ್ ಮಾಡೋದ್ರಿಂದ ಅವ್ರು ತುಂಬಾ ಖುಷಿ ಸಿಗುತ್ತೆ. ಸೊ ಯಾವಾಗ ಅವ್ರು ಮಾಡೋಂಥ ಕೆಲಸ ಅವ್ರಿಗೆ ಖುಷಿ ಕೊಡುತ್ತೋ ಆಗ ತುಂಬಾ ಎತ್ತರಕ್ಕೆ ಬೆಳಿತಾರೆ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರುವಂತ ಕೆಲವು ಸೆಲೆಬ್ರಿಟಿ ನೇಮ್ ನೀವು ಕೇಳಬೇಕು ಅಂತ ಅಂದ್ರೆ, ಶಾರುಖ್ ಖಾನ್ ಡೇಟ್ ಆಫ್ ಬರ್ತ್ ಕೂಡ ನಂಬರ್ 2, ಅಮಿತಾಬ್ ಬಚ್ಚನ್ ಅವರ ಡೇಟ್ ಆಫ್ ಬರ್ತ್ ಬಂದು 11, ಅಜಯ್ ದೇವ್ಗನ್ ಇಸ್ 2, ಮತ್ತೆ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಬಂದ್ರೆ ಕಿಚ್ಚ ಸುದೀಪ್ ಅವ್ರದ್ದು ನಂಬರ್ 2, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ನಂಬರ್ 2, ಮತ್ತೆ ರಮ್ಮಿ ಅವ್ರದ್ದು ಬಂದು 29. ಫ್ರೆಂಡ್ಸ್, ಈ ಮಾಹಿತಿ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ಇನ್ಫಾರ್ಮೇಶನ್ ನಾನು ನಿಮ್ ಮುಂದೆ ತರಕ್ಕೆ ತುಂಬಾ ರಿಸರ್ಚ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸೊ ಈ ವಿಡಿಯೋ ನೋಡ್ತೀರಾ ಅಂತ 3 ಜನ ನಾನು ಆಯ್ಕೆ ಮಾಡ್ತೀನಿ. ಆಯ್ಕೆ ಮಾಡಿ ಅವರ ಕಂಪ್ಲೀಟ್ ಡೀಟೇಲ್ಸ್ ನಾನು ಅವ್ರಿಗೆ ತಿಳಿಸ್ಕೊಡ್ತೀನಿ ಬೇಸ್ಡ್ ಆನ್ ದೇ ಡೇಟ್ ಆಫ್ ಬರ್ತ್. ಸೊ ಹಾಗಾಗಿ ಆ 3 ಜನದಲ್ಲಿ ನೀವೇನಾದ್ರು ಆಗಬೇಕು ಅಂತ ಅಂದ್ರೆ ಮರಿದಿರಾ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಕಮೆಂಟ್ ಮಾಡಿ. ಆಗ ನಾನು 3 ಜನ ಆಯ್ಕೆ ಮಾಡ್ತೀನಿ. ಆಯ್ಕೆ ಮಾಡಿ ನಿಮಗೆ ಕಾಲ್ ಮಾಡಿ ನಿಮ್ಮ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.